ನಮಸ್ಕಾರ. ಕನ್ನಡ ಒನ್ ಸ್ಪೆಷಲ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರ್ಪು. ರಾಮ ಮಂದಿರದ ಉದ್ಘಾಟನಾ ಕಾರ್ಯಕ್ರಮ ಜನವರಿ 22ನೇ ತಾರೀಕು ಒಂದನ್ನು ಬಿಟ್ಟರೆ ಬೇರೆ ಯಾವುದೂ ಕೂಡ ನಿಶ್ಚಿತವಾಗಿ ಸ್ಪಷ್ಟವಾಗಿ ಏನನ್ನು ಕೂಡ ಹೇಳ್ತಾ ಇಲ್ಲ. ಏನು ಹೇಳ್ತಾ ಇಲ್ಲ ಅಂದರೆ, ಇದು ರಾಮ ಮಂದಿರದ ಉದ್ಘಾಟನೆಯೋ ಅಥವಾ ಮೂರ್ತಿ ಸ್ಥಾಪನೆಯ ಕಾರ್ಯಕ್ರಮವೋ ಅಥವಾ ಅದೇನೋ ಪ್ರಾಣ ಪ್ರತಿಷ್ಠಾಪನೆ ಅಂತ ಕರಿತಿದ್ದಾರಲ್ಲ ಆ ಕಾರ್ಯಕ್ರಮವು, ಯಾರಿಗಾಗಿ ಯಾಕಾಗಿ ಈ ಕಾರ್ಯಕ್ರಮ ಅನ್ನೋದ್ರ ಬಗ್ಗೆ ಯಾವ ಸ್ಪಷ್ಟತೆಯನ್ನು ಕೂಡ ಯಾರೂ ಕೂಡ ಕೊಡ್ತಾ ಇಲ್ಲ. ಕೇವಲ ಒಂದು ಸ್ಪಷ್ಟತೆ ನಮಗೆ ಕಾಣ್ತಾ ಇರುವಂತಹದ್ದು, ಇದು ಒಂದು ಮೋದಿಯವರ ಖಾಸಗಿ ಕಾರ್ಯಕ್ರಮದ ಹಾಗೆ, BJP RSSನವರ ಮನೆಯ ಕಾರ್ಯಕ್ರಮದ ಹಾಗೆ, ಯಾವುದೋ ಸಂಘಟನೆ RSS ನಂತಹ ಕೋಮುವಾದಿ ಸಂಘಟನೆ ತನ್ನ ಸಿದ್ಧಾಂತವನ್ನು ಜಗತ್ತಿಗೆ ತೋರಿಸೋದಕ್ಕೆ ಅಥವಾ ತಾನು ಅಲ್ಪಸಂಖ್ಯಾತರ ವಿರುದ್ಧ ಹೋರಾಡಿ ಈ ರೀತಿಯಾದಂತಹ ಒಂದು ಗೆಲುವನ್ನು ಪಡೆದುಕೊಂಡಿದ್ದೀವಿ ಅನ್ನುವಂಥದ್ದನ್ನು ತೋರಿಸೋದಕ್ಕೆ, ಜಗತ್ತಿಗೆ ತೋರಿಸೋದಕ್ಕೆ ಮಾಡ್ತಿರೋ ಕಾರ್ಯಕ್ರಮದ ರೀತಿ ಕಾಣುತ್ತೆ. ಶಂಕರಾಚಾರ್ಯಗಳು ಇಡೀ ಹಿಂದೂ ಧರ್ಮ ಅಂತ ಏನು ಕರೆಸ್ಕೊಳ್ಳುತ್ತೆ, ಅದರಲ್ಲಿ ಸಾಕಷ್ಟು ವಿಚಾರಗಳಲ್ಲಿ ಶಂಕರಾಚಾರ್ಯರನ್ನ ಅಥವಾ ಶಂಕರಾಚಾರ್ಯ ಅಂತ ಇರುವಂತಹ ಪೀಠಗಳಲ್ಲಿರುವಂತಹ ವ್ಯಕ್ತಿಗಳ ಅಭಿಪ್ರಾಯ ಏನಿದೆ ಅದು ಸಾಕಷ್ಟು ಮಟ್ಟಿಗೆ ಎಲ್ಲರೂ ಕೂಡ ಮಾನ್ಯ ಮಾಡುವಂತಹ ಮತ್ತು ಅವರ ಅಭಿಪ್ರಾಯವನ್ನು ಮನ್ನಣೆ ಕೊಡುವಂತಹ, ಅವರ ಅಭಿಪ್ರಾಯವನ್ನು ತೆಗೆದುಕೊಳ್ಳುವಂತಹ ಕಾರ್ಯವನ್ನು ಸಾಕಷ್ಟು ಪ್ರಮಾಣದಲ್ಲಿ ನಡೆಸ್ಕೊಳ್ತಾನೆ ಬರ್ತಿದ್ದಾರೆ. ಆದರೆ ಈ ಬಾರಿ ಈ ಒಂದು ಏನು ಕಾರ್ಯಕ್ರಮ ಇದೆ, ಜನವರಿ 22ನೇ ತಾರೀಕಿನ ರಾಮ ಮಂದಿರದ ಅಯೋಧ್ಯೆ ಕಾರ್ಯಕ್ರಮ ಏನಿದೆ, ಈ ಕಾರ್ಯಕ್ರಮಕ್ಕೆ ಶಂಕರಾಚಾರ್ಯರುಗಳು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ. ಇನ್ನು ಪ್ರತಿ ವಿಚಾರದಲ್ಲೂ ಕೂಡ BJP ಮೋದಿ RSS ಹಿಂದೆ ನಿಲ್ಲುವಂತಹ, BJP RSSಗಿಂತಲೂ ಸಾಕಷ್ಟು ಹಿಂದೆಯೇ ಅಸ್ತಿತ್ವಕ್ಕೆ ಬಂದು ಹಿಂದುತ್ವದ ಹೆಸರನ್ನ ಅಥವಾ ಹಿಂದುತ್ವದ ಪದವನ್ನು ಕಾಯಿನ್ ಮಾಡಿದಂತಹ ಹಿಂದೂ ಮಹಾಸಭಾ ಏನಿದೆ, ಸ್ವತಂತ್ರ ಪೂರ್ವದಿಂದಲೂ ಕೂಡ ಹಿಂದುತ್ವದ ಮಾತುಗಳನ್ನು ಆಡ್ಕೊಂಡು ಬರ್ತಿರುವಂತಹ ಸಂಘಟನೆ, ಆ ಸಂಘಟನೆ ಕೂಡ ಇವತ್ತು ಈ ಬರೆ ಕಟ್ಟಿರುವಂತಹ ದೇವಸ್ಥಾನದ ಉದ್ಘಾಟನೆ ಅಥವಾ ಕಾರ್ಯಕ್ರಮದ ಮೂಲಕ ಹಿಂದೂ ಧರ್ಮದ ಶಾಸ್ತ್ರಗಳಿಗೆ ಅವಮಾನ ಮಾಡಲಾಗ್ತಿದೆ, ಶಾಸ್ತ್ರಗಳಿಗೆ ದ್ರೋಹ ಬಗೆಯಲಾಗ್ತಿದೆ, ಇದರಿಂದ ಮೋದಿಗೆ ಆಗಲಿ ದೇಶಕ್ಕೆ ಆಗಲಿ ಒಳ್ಳೆಯದಾಗುವುದಿಲ್ಲ ಅನ್ನುವಂತಹ ಹೇಳಿಕೆಯನ್ನು ಹಿಂದೂ ಮಹಾಸಭಾ ಕೊಡುತ್ತೆ. ಈ ಕಡೆ ಶಂಕರಾಚಾರ್ಯರಂತಹ ಪ್ರಮುಖ ಧಾರ್ಮಿಕ ಸ್ವಾಮೀಜಿಗಳು, ಒಂದು ರೀತಿಯಾದಂತಹ ಸಂಘಟನೆಗೆ ಬೆನ್ನೆಲುಬಾಗಿ ನಿಲ್ಲುವಂತಹ ಹಿಂದೂ ಮಹಾಸಭಾದಂತಹ ಒಂದು ಸಂಘಟನೆಗಳು, ಯಾರಿಗೂ ಕೂಡ ಬೇಡವಾದಂತಹ ಅಥವಾ ಎಲ್ಲರಿಂದಲೂ ಕೂಡ ಇದು ಸರಿಯಾದ ಸೂಕ್ತವಾದ ಸಮಯ ಅಲ್ಲ ಅಥವಾ ಸರಿಯಾದ ರೀತಿ ಅಲ್ಲ ಅನ್ನುವಂತಹ ರೀತಿಯಲ್ಲಿ ನಡೆಯುತ್ತಿರುವಂತಹ ಈ ಕಾರ್ಯಕ್ರಮಕ್ಕೆ BJP ಮತ್ತು ಅದರಲ್ಲೂ ವಿಶೇಷವಾಗಿ ಮೋದಿ ಮಾತ್ರ ಇದು ತಮ್ಮದೇ ಮನೆಯ ಯಾವುದೋ ಕಾರ್ಯಕ್ರಮ, ಸ್ವಂತ ಮನೆಯ ಕಾರ್ಯಕ್ರಮ ಅಥವಾ ರಾಮ ಮಂದಿರ ಅನ್ನುವಂತಹದ್ದು ಮೋದಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅನ್ನೋ ರೀತಿಯಲ್ಲಿ ಅದನ್ನು ಪರಿಗಣಿಸ್ಕೊಂಡು ತನ್ನ ಎಲ್ಲ ಶಕ್ತಿಯನ್ನು, ತನ್ನ ಎಲ್ಲ ಕಾನ್ಸಂಟ್ರೇಟನ್ನು ಹಾಕ್ತಾ ಇರೋದಕ್ಕೆ ಸ್ಪಷ್ಟವಾದ ಕಾರಣ ರಾಜಕೀಯ ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಿರುತ್ತೆ. ಆದರೂ ಈ ಒಂದು ರಾಜಕೀಯ ಹಿನ್ನೆಲೆಯಿಂದ ನಡೀತಾ ಇರುವಂತಹ ಈ ಕಾರ್ಯಕ್ರಮದಲ್ಲಿಯೂ ಕೂಡ ಹಿಂದುತ್ವದ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ ಅಷ್ಟೆಲ್ಲ ಭಾಷಣಗಳನ್ನು ಮಾಡುವಂತಹ BJP RSSನವರು ಹಿಂದುತ್ವದ ಹೆಸರಿನಲ್ಲಿ ಒಂದು ರೀತಿಯಾಗಿ ಪಿಲ್ಲರ್ಗಳ ರೀತಿಯಲ್ಲಿ ನಿಂತಿರುವಂತಹ ಸಂಘಟನೆಗಳಾಗಿರಬಹುದು ಅಥವಾ ಶಂಕರಾಚಾರ್ಯಗಳಂತಹ ವ್ಯಕ್ತಿಗಳನ್ನು ಎದುರು ಹಾಕ್ಕೊಳ್ತಿರೋದು ಕೂಡ ಒಂದು ರೀತಿಯಾದಂತಹ ಕನ್ಫ್ಯೂಷನನ್ನೇ ನಮಗೆಲ್ರಿಗೂ ಕೂಡ ಕ್ರಿಯೇಟ್ ಮಾಡುತ್ತೆ. ಇದು ಕೇವಲ ಧಾರ್ಮಿಕ ಮುಖಂಡರು ಅಥವಾ ಹಿಂದುತ್ವ ಹೆಸರಿನ ಸಂಘಟನೆಗಳು ಮಾತ್ರ ಇದಕ್ಕೆ ಈ ರೀತಿಯಾದಂತಹ ಹೇಳಿಕೆಗಳನ್ನು ಅಥವಾ ವಿರೋಧಗಳನ್ನು ವ್ಯಕ್ತಪಡಿಸಿಲ್ಲ. ಕೆಲವು ವ್ಯಕ್ತಿಗಳು ಕೂಡ, ಅದರಲ್ಲೂ BJPಯಲ್ಲಿಯೇ ಇರುವಂತಹ ವ್ಯಕ್ತಿಗಳು, ಅದರಲ್ಲಿ ನೀವು ಉದಾಹರಣೆ ತೆಗೆದುಕೊಳ್ಳೋದಾದರೆ ಸುಬ್ರಹ್ಮಣ್ಯನ್ ಸ್ವಾಮಿ ಅನ್ನುವಂತಹ ವ್ಯಕ್ತಿ, ಆ ವ್ಯಕ್ತಿ ಹೆಂಡತಿಯನ್ನು ಬಿಟ್ಟಂತಹ ವ್ಯಕ್ತಿಯಿಂದ ರಾಮನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡುವಂತಹದ್ದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆಯನ್ನು ಎತ್ತಿದ್ದಾರೆ. ಸೊ ಹೀಗಾಗಿ ಒಳಗಿಂದಲೂ ಹೊರಗಿಂದಲೂ ಕೂಡ ಎಲ್ಲ ರೀತಿಯಿಂದಲೂ ಕೂಡ ವಿರೋಧ ಇದ್ದಾಗಿಯೂ ಈ ಒಂದು ಕಾರ್ಯಕ್ರಮವನ್ನು ತಮ್ಮ ಸ್ವಂತ ಮನೆಯ ಕಾರ್ಯಕ್ರಮದ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಿರುವಂತಹದ್ದನ್ನು ಮೋದಿ ಮತ್ತು RSS ಕಡೆಯಿಂದ ನಾವು ಗಮನಿಸ್ಕೋಬಹುದು. ಇಲ್ಲಿ ಸ್ಪಷ್ಟವಾಗಿ ಪ್ರಜಾಪ್ರಭುತ್ವದ ಉಲ್ಲಂಘನೆ ಆಗ್ತಿರೋದ್ರಲ್ಲಿ ಎರಡು ಮಾತೇ ಇಲ್ಲ, ಸಂವಿಧಾನದ ಉಲ್ಲಂಘನೆ ಆಗ್ತಿರೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಜಾತ್ಯತೀತ ರಾಷ್ಟ್ರದ ಪ್ರಜಾಪ್ರಭುತ್ವದ ಹಿನ್ನೆಲೆಯ ಈ ಒಂದು ಸಂವಿಧಾನದಲ್ಲಿ ಒಂದು ಧರ್ಮಕ್ಕೆ ಸೀಮಿತವಾಗಿ ಜನಪ್ರತಿನಿಧಿಯಾಗಿ ಅಥವಾ ದೇಶದ ಪ್ರಧಾನಿ ಅನ್ನುವಂತಹ ಒಂದು ಉನ್ನತ ಸ್ಥಾನದಲ್ಲಿ ಕೂತ್ಕೊಂಡು ಒಂದು ರೀತಿ ಪಕ್ಷಭೇದ ಅಥವಾ
ತಾರತಮ್ಯದ ರೀತಿಯಲ್ಲಿ ಈ ರೀತಿ ಮಾಡುವಂತಹದ್ದು, ಧರ್ಮದ ಆಧಾರದ ಮೇಲೆ ನಿಲ್ಲುವಂತಹದ್ದು ಸುತರಾಮ್ ಸಂವಿಧಾನದ ಪ್ರಕಾರ ಸರಿ ಅಲ್ಲ ಅಲ್ಲ ಅಲ್ಲ. ಇನ್ನು ಅದರ ಜೊತೆಗೆ ಇದಕ್ಕೂ ಸರ್ಕಾರಕ್ಕೂ ಸಂಬಂಧವೇ ಇಲ್ಲ, ಇದೊಂದು ರೀತಿಯಾದಂತಹ ಟ್ರಸ್ಟ್ ನಡೆಸ್ತಿರುವಂತಹ ಕಾರ್ಯಕ್ರಮ ಅಂತ ಜಾರಿಕೊಳ್ಳೋ ಪ್ರಯತ್ನವನ್ನು BJP ಮತ್ತು ಮೋದಿಯವರು ಮಾಡ್ತಿದ್ದಾರೆ. ಆದರೆ ಅದು ನಿಜವಾಗ್ಲಿಯೂ ಅದೇ ಆಗಿದ್ದರೆ ಇಡೀ ಒಂದು ಆಡಳಿತ ವ್ಯವಸ್ಥೆನೇ ಈ ಒಂದು ಕಾರ್ಯಕ್ರಮದ ಜೊತೆ ನಿಲ್ತಾ ಇರೋದು ಯಾಕೆ? ಅದರಲ್ಲೂ ವಿಶೇಷವಾಗಿ ಉತ್ತರ ಪ್ರದೇಶ ಸರ್ಕಾರ ಸಂಪೂರ್ಣವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬೇಕಾದ ಎಲ್ಲ ರೀತಿಯಾದಂತಹ ಸಪೋರ್ಟನ್ನು ಆಡಳಿತಾತ್ಮಕವಾಗಿ ಸರ್ಕಾರದ ವತಿಯಿಂದಲೇ ಒದಗಿಸ್ಕೊಡ್ತಾ ಇದೆ ಯಾಕೆ? ಅದರ ಜೊತೆಗೆ ಅರ್ಧ ಬರ್ಧ ಕಟ್ಟಿರುವಂತಹ ಈ ಒಂದು ದೇವಸ್ಥಾನದ ಉದ್ಘಾಟನೆ ಅಥವಾ ಇವರು ಏನೇ ಕರೆದರೂ ಕೂಡ ಆ ಅರ್ಧ ಕಟ್ಟಿದಂತಹ, ಅರ್ಧ ಪೂರ್ಣಗೊಂಡಂತಹ ಈ ಕಾರ್ಯಕ್ರಮಕ್ಕೆ ಕೇಂದ್ರ ಸರ್ಕಾರದ ಉದ್ಯೋಗಿಗಳಿಗೆ, ನೌಕರರಿಗೆ ಅರ್ಧ ದಿನದ ರಜೆಯನ್ನು ಕೊಟ್ಟಿದ್ದಾರೆ. ಎಷ್ಟು ಸಾಮ್ಯತೆ ಇದೆ ನೋಡಿ ಇವರ ಯೋಚನೆಯಲ್ಲಿ. ಅರ್ಧಂಬರ್ಧ ಕಟ್ಟಿರುವಂತಹ ದೇವಸ್ಥಾನ, ಅದಕ್ಕೆ ಅರ್ಧ ದಿನ ರಜೆಯನ್ನು ಇವರು ಘೋಷಣೆ ಮಾಡಿದ್ದಾರೆ. ಸೊ ಎಲ್ಲವೂ ಕೂಡ ಪೊಲಿಟಿಕಲ್ ಗಿಮಿಕ್ ಆಗಿ ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಿದ್ದಾರೆ ಅಂದರೆ, ಒಂದು ಹಿಂದುತ್ವದ ಹೆಸರಿನಲ್ಲೇ ಒಂದಷ್ಟು ಮುಂದೆ ಹೋಗ್ತಿರುವಂತಹ ವ್ಯಕ್ತಿಗಳು ಕೂಡ ಅಸಹ್ಯ ಪಡುವಂತಹ, ಹಿಂದುತ್ವದ ಪಿಲ್ಲರ್ಗಳು ಅಂತ ಕರೆಸ್ಕೊಳ್ಳುವಂತಹ ವ್ಯಕ್ತಿಗಳೇ ಅದನ್ನು ವಿರೋಧಿಸುವಂತಹದ್ರ ಜೊತೆಗೇನೆ ರಾಜಕೀಯವಾಗಿ ಇನ್ನೇನು ಚುನಾವಣೆಗಳು ಫೆಬ್ರವರಿ ಅಂತ್ಯ ಅಥವಾ ಮಾರ್ಚ್ ಮೊದಲನೇ ವಾರದಲ್ಲಿ ಘೋಷಣೆಯಾಗಬೇಕು. ಅದಕ್ಕೆ ಸರಿಯಾಗಿ, ಆ ಸಮಯಕ್ಕೆ ಸರಿಯಾಗಿ ಎಲ್ಲ ಮಾಧ್ಯಮಗಳು ತಮ್ಮ ಗೋಧಿಯಲ್ಲಿ ಕುಳಿತಿರುವಂತಹ ಮಾಧ್ಯಮಗಳನ್ನು ಬಳಸ್ಕೊಂಡು ರಾಮ ಮಂದಿರದ ಹೆಸರಿನಲ್ಲಿ, ರಾಮನ ಹೆಸರಿನಲ್ಲಿ ತಮಗೆ ಬೇಕಾದ ರೀತಿಯಲ್ಲಿ ಮೋದಿಯನ್ನು ಪ್ರಚಾರ ಕೊಡುವಂತಹ, BJPಯನ್ನು ಮುನ್ನೆಲೆಗೆ ತರುವಂತಹ ಪ್ರಯತ್ನಕ್ಕೆ ಇದು ಸ್ಪಷ್ಟ ಉದಾಹರಣೆ ಆಗ್ತಾ ಹೋಗುತ್ತೆ. ಇದು ಸ್ಪಷ್ಟವಾಗಿಯೂ ಕೂಡ ಯಾವುದೇ ಭಕ್ತಿಯ ಕಾರ್ಯಕ್ರಮ ಅಲ್ಲ, ಇದು ಯಾವುದೇ ರೀತಿಯಾದಂತಹ ಕಾರ್ಯಕ್ರಮ ಅಲ್ಲ. ಆದರೆ ಇದು BJP ಪ್ರಾಯೋಜಿತ ಮೋದಿ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಕಾರ್ಯಕ್ರಮ. ಕೊನೆಯಲ್ಲಿ ಒಂದೇ ಒಂದು ಮಾತು ಹೇಳ್ತೀನಿ, 2019 ಚುನಾವಣೆಗೆ ಪುಲ್ವಾಮಾ ಇವರಿಗೆ ಅಸ್ತ್ರವಾಗಿತ್ತು, ಈ ಬಾರಿ ಶ್ರೀರಾಮ ಅಸ್ತ್ರವಾಗಿದ್ದಾನೆ. ನಮಸ್ಕಾರ.